ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಈ ದಿನ ಕೈಗೊಂಡ ಸಾಲ ಸಂಬಂಧಿತ ಪ್ರಯತ್ನಗಳಿಗೆ ವೇಗವಾಗಿ ಫಲ ಸಿಗುವ ಸಾಧ್ಯತೆಗಳು ಇರುತ್ತವೆ. ಕೆಲಸ ಅಥವಾ ವಾಸಸ್ಥಳ ಬದಲಾವಣೆಯ ಸೂಚನೆಗಳು ಕಾಣಿಸಬಹುದು. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಖರ್ಚು ಹೆಚ್ಚಾಗಬಹುದು, ಆದರೂ ಸಂತೋಷ ಹೆಚ್ಚಾಗುತ್ತೆ. ದಿನಪೂರ್ತಿ ಪ್ರಯಾಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಸಮಯ ನಿಯಂತ್ರಣ ಅಗತ್ಯ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡದೆ ಮುನ್ನೆಚ್ಚರಿಕೆ ವಹಿಸುವುದು ಒಳಿತು. ವೃಷಭ ರಾಶಿ. ಇಂದಿನ ದಿನ ಶುಭ ಕಾರ್ಯಗಳಿಗೆ ಸೀಮಿತ. ದೂರದ ಬಂಧುಗಳನ್ನು ಭೇಟಿಯಾಗಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ. ವಿದೇಶಿ ಪ್ರಯಾಣದ ಯತ್ನಗಳು ಅನುಕೂಲವಾಗುತ್ತವೆ. ಅನಿರೀಕ್ಷಿತ ಹಣ ಲಾಭ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸಿದೆ. ಕುಟುಂಬದವರ ಬೆಂಬಲದಿಂದ ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತೀರಿ. ಮಿಥುನ ರಾಶಿ. ಆತ್ಮೀಯರ ಸಹಕಾರ ನಿಮಗೆ ಧೈರ್ಯ ನೀಡುತ್ತದೆ. ಆಕಸ್ಮಿಕ ಖರ್ಚು ಮತ್ತು ನಷ್ಟದಿಂದ ಆರ್ಥಿಕ ಒತ್ತಡ ಇರುತ್ತದೆ. ಆರೋಗ್ಯದ ಕಡೆ ಎಚ್ಚರ ಅಗತ್ಯ. ಸಣ್ಣ ತೊಂದರೆಗಳು ತಲೆದೂರುವ ಸಾಧ್ಯತೆಗಳಿರುತ್ತವೆ. ಅಧಿಕಾರ ಸಂಬಂಧಿತ ವಿಚಾರಗಳಲ್ಲಿ ಜಾಗ್ರತೆ ವಹಿಸುವುದು ಉತ್ತಮ. ಕೆಲವು ಪ್ರಯಾಣಗಳನ್ನು ಮುಂದೂಡಬೇಕಾಗಬಹುದು. ಮನಸ್ಸಿನಲ್ಲಿ ಆತಂಕ ಹೆಚ್ಚಾದರೂ ಧೈರ್ಯ ಕಳೆದುಕೊಳ್ಳಲು ಹೋಗಬೇಡಿ. ಸಹನೆಯಿಂದ ನಡೆದುಕೊಂಡ್ರೆ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ. ಕಟಕ ರಾಶಿ. ಈ ದಿನ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಸಿಗುವ ಸಾಧ್ಯತೆ ಇದೆ. ಹಿಂದೆ ನಿಂತಿದ್ದ ಕೆಲಸಗಳು ಇದೀಗ ಪೂರ್ಣ ಆಗುವ ಸೂಚನೆಗಳಿವೆ. ಕುಟುಂಬದೊಂದಿಗೆ ವಿನೋದ ಹಾಗೂ ಸಡಗರದ ಕ್ಷಣಗಳು ಕಳೆಯುತ್ತೀರಿ. ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಕಾಣಬಹುದು. ಗೊಂದಲಕರ ಸಮಸ್ಯೆಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಸೌಹಾರ್ದ ವಾತಾವರಣ ಮೂಡುತ್ತದೆ. ಹೊಸ ಯೋಚನೆಗಳಿಗೆ ಆತ್ಮವಿಶ್ವಾಸದಿಂದ ಚಾಲನೆ ಇದೆ. ಸಿಂಹರಾಶಿ. ಹೆಚ್ಚಿನ ಪ್ರಯಾಣಗಳಿಂದ ದಣಿವು ಸಿಗುತ್ತದೆ. ಆ ಸಮಯದ ಊಟದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ. ಸಣ್ಣ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸ್ವಭಾವದಿಂದ ಮನಸ್ಸಿಗೆ ಒತ್ತಡ. ವೃತ್ತಿ ಕ್ಷೇತ್ರದಲ್ಲಿ ಜಾಗ್ರತೆ ಅಗತ್ಯ. ಸಹನೆ ನಿಮ್ಮ ಪ್ರಮುಖ ಬಲವಾಗುತ್ತದೆ. ಆವೇಶದಿಂದ ನಿರ್ಧಾರ ಮಾಡಬೇಡಿ. ಸಮಯೋಚಿತ ಕ್ರಮಗಳಿಂದ ಅನಾನುಕೂಲ ತಪ್ಪಿಸಿಕೊಳ್ಳಬಹುದು. ಕನ್ಯಾ ರಾಶಿ. ಬಂಧು ಮಿತ್ರರೊಂದಿಗೆ ಸಂತೋಷದ ಕ್ಷಣಗಳ ಹಂಚಿಕೊಳ್ಳುತ್ತೀರಿ. ಹೊಸ ಮನೆ ನಿರ್ಮಾಣ ಅಥವಾ ಖರೀದಿ ಯೋಜನೆಗಳು ಚುರುಕುಗೊಳ್ಳುತ್ತವೆ. ಅನಿರೀಕ್ಷಿತ ಹಣ ಲಾಭದಿಂದ ಹಳೆಯ ಸಾಲ ಭಾರ ಕಡಿಮೆಯಾಗುತ್ತದೆ. ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣ ಇರುತ್ತದೆ. ಶತ್ರುಗಳಿಂದ ಬಂದಿದ್ದ ತೊಂದರೆಗಳು ನಿಧಾನವಾಗಿ ದೂರವಾಗುತ್ತವೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ಮನಸ್ಸು ಹಗುರವಾಗಿರುತ್ತದೆ. ತುಲಾ ರಾಶಿ. ಆರ್ಥಿಕವಾಗಿ ಸ್ಥಿರತೆ ಇದೆ. ಹೊಸ ವಸ್ತುಗಳು, ಆಭರಣ ಖರೀದಿಸುವ ಯೋಚನೆ. ಸ್ನೇಹಿತರನ್ನ ಭೇಟಿಯಾಗುವ ಸಂತೋಷ ಹಂಚಿಕೊಳ್ಳುತ್ತೀರಿ. ಸಲಹೆಗಳು ನಿಮ್ಮವು ಸಮಾಜದಲ್ಲಿ ಮೆಚ್ಚುಗೆ ಸಿಗುತ್ತವೆ. ಧೈರ್ಯದಿಂದ ಕೆಲವು ಮಹತ್ವದ ಕೆಲಸಗಳನ್ನು ಪೂರ್ಣ ಮಾಡುತ್ತೀರಿ. ಶುಭ ಸುದ್ದಿಗಳು ಮನಸ್ಸಿಗೆ ಹರ್ಷ ನೀಡುತ್ತವೆ. ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ವೃಶ್ಚಿಕ ರಾಶಿ. ಸಹೋದ್ಯೋಗಿಗಳಿಂದ ವೈಮನಸ್ಸು ಉಂಟಾಗುವ ಸಾಧ್ಯತೆಗಳು ಇರುತ್ತವೆ. ಜಾಗ್ರತೆ ವಹಿಸುವುದು ಒಳ್ಳೆಯದು. ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟದ ಸಾಧ್ಯತೆ. ಅನಗತ್ಯ ಪ್ರಯಾಣಗಳಿಂದ ಸಮಯ ವ್ಯರ್ಥ. ಕುಟುಂಬ ವಿಷಯಗಳಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ವಿಶ್ರಾಂತಿ ಪಡೆಯುವುದು ಅಗತ್ಯ. ವಿಶೇಷವಾಗಿ ಮಹಿಳೆಯರು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ನಿರ್ಧಾರಗಳಲ್ಲಿ ತುರುತುತನ ಬೇಡ. ಹಣಕಾಸಿನ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಧನುರಾಶಿ. ಆರ್ಥಿಕ ಒತ್ತಡ ಕೆಲವು ಕಾಲ ಕಾಡಬಹುದು. ವೃತ್ತಿ ಅಥವಾ ಉದ್ಯೋಗದಲ್ಲಿ ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಬದಲಾವಣೆ ತರಬೇಕೆಂಬ ಆಸೆ ಮೂಡಬಹುದು. ಒಳ್ಳೆಯ ಅವಕಾಶಗಳು ಕೈಚೆಲ್ಲದಂತೆ ಎಚ್ಚರಿಕೆ ಅಗತ್ಯ. ಆಕಸ್ಮಿಕ ಹಣ ನಷ್ಟದ ಸೂಚನೆಗಳಿವೆ. ಯೋಚನೆಗಳನ್ನು ಪುನರ್ವಿಚಾರಣೆ ಮಾಡಬಹುದು. ಧೈರ್ಯದಿಂದ ಮುಂದುವರೆದರೆ ಪರಿಸ್ಥಿತಿ ಸುಧಾರಿಸುತ್ತದೆ. ಮಕರ ರಾಶಿ. ಬಂಧು ಮಿತ್ರರೊಂದಿಗೆ ಕಲಹ ಉಂಟಾಗದಂತೆ ಗಮನ ಕೊಡಿ. ಆರ್ಥಿಕ ಒತ್ತಡದಿಂದ ಸ್ವಲ್ಪ ಕಳವಳ ಉಂಟಾಗುವ ಸಾಧ್ಯತೆಗಳಿವೆ. ಸಣ್ಣ ಆರೋಗ್ಯ ತೊಂದರೆಗಳು ಕಾಣಿಸಬಹುದು. ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧ್ಯ. ಮನಸ್ಸಿನಲ್ಲಿ ಅಶಾಂತಿ. ಸಾಕಷ್ಟು ಪ್ರಯತ್ನ ಮಾಡಿದರೂ ಕೆಲಸಗಳು ವಿಳಂಬ ಆಗಬಹುದು, ಆದರೂ ಹಿಡಿತ ಕಳೆದುಕೊಳ್ಳದೆ ಮುಂದುವರೆದರೆ ಯಶಸ್ಸು ಸಾಧ್ಯ. ಕುಂಭರಾಶಿ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ವಿಶೇಷ ಜಾಗೃತಿ ಅಗತ್ಯ. ಹಳೆಯ ಅವಕಾಶಗಳು ಕೈತಪ್ಪುವ ಸಾಧ್ಯತೆ ಇದೆ. ಹೊಸ ಪರಿಚಯಗಳು ಜೀವನದಲ್ಲಿ ಬದಲಾವಣೆ ತರಬಹುದು. ಪ್ರಯಾಣಗಳಿಂದ ಲಾಭ. ಕೈಗೊಂಡ ಕೆಲಸಗಳು ಅಡಚಣೆ ಎದುರಾಗುತ್ತದೆ. ಹೊಸ ಕಾರ್ಯಗಳನ್ನು ಸ್ವಲ್ಪ ಮುಂದೂಡಿದರೆ ಒಳ್ಳೆಯದು. ತಾಳ್ಮೆಯಿಂದ ನಡೆದುಕೊಂಡ್ರೆ ಪರಿಸ್ಥಿತಿ ಅನುಕೂಲಕರವಾಗಿ ಮಾರ್ಪಡುತ್ತದೆ. ಕೊನೆಯದಾಗಿ ಮೀನರಾಶಿ. ಇತರರಿಂದ ಗೌರವ ಪಡೆಯಲು ಮಾಡಿದ ಪ್ರಯತ್ನಗಳು ಫಲ ನೀಡುತ್ತವೆ. ಕುಟುಂಬದಲ್ಲಿ ಕೆಲವು ಅಸಮಾಧಾನಕರ ಸಂದರ್ಭಗಳು ಮನಸ್ಸಿಗೆ ಕಳವಳ ನೀಡುತ್ತವೆ. ಕೆಲಸಗಳು ನಿರೀಕ್ಷಿತ ಸಮಯಕ್ಕಿಂತ ತಡ ಆಗಬಹುದು. ವೃತ್ತಿ ಕ್ಷೇತ್ರದಲ್ಲಿ ಜಾಗ್ರತೆ ಅಗತ್ಯ. ಟೀಕೆಗಳನ್ನು ಸಹನೆಯಿಂದ ಸ್ವೀಕರಿಸಿ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಮುಂದುವರೆದರೆ ಯಶಸ್ಸು ನಿಮ್ಮದಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.